ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬರ್ತಿದೆ. ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು 2024 ಇಯರ್ಲಿ ಹಾರೋಸ್ಕೋಪ್ ಪ್ರೆಡಿಕ್ಷನ್ 2024 ವರ್ಷ ಭವಿಷ್ಯ ಹಾಕಿದ್ದು. ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು. ಈಗ ನಾನು 2025 ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಮೇಷ ರಾಶಿಯವರ 2025 ವರ್ಷದ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಮೇಷ ರಾಶಿಯವರ ಬಗ್ಗೆ ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಒಳ್ಳೆಯದು, ಇಲ್ಲದೇ ಇರೋರಿಗೆ ಇದನ್ನು ಹೇಳ್ತಾ ಇದ್ದೀನಿ. ಮೇಷರಾಶಿಯ ಅಧಿಪತಿ ಬಂದು ಕುಜ, ಮಂಗಳ, ಇಂಗ್ಲಿಷ್ನಲ್ಲಿ ಮಾರ್ಸ್ ಅಂತ ಕರೀತಾರೆ. ಈ ಗ್ರಹಕ್ಕೆ ಸ್ನೇಹಿತರಾದ ಗ್ರಹಗಳು ಯಾರ್ಯಾರು ಅಂತಂದ್ರೆ ಒಂದು ಸೂರ್ಯ, ಚಂದ್ರ, ಗುರು. ಇನ್ನು ಮಿಕ್ಕಿದ ಗ್ರಹಗಳು ಕುಜನಿಗೆ ಸ್ನೇಹಿತರಲ್ಲ, ಹಂಗಂತ ಶತ್ರುಗಳು ಅಲ್ಲ. ಕೆಲವರು ಶತ್ರುಗಳಿದ್ದಾರೆ, ಇನ್ನು ಕೆಲವರು ತಟಸ್ಥ ರೀತಿಯಲ್ಲಿದ್ದಾರೆ, ಮಿತ್ರರಂತೂ ಅಲ್ಲ. ಅದರಲ್ಲಿ ಕುಜನಿಗೆ ಪರಮಶತ್ರು ಯಾರೆಂತಂದ್ರೆ ಬ್ರಹ್ಮಾಂಡದ ನ್ಯಾಯಾಧೀಶನಾಗಿರುವಂತ ಶನಿದೇವ. ಮತ್ತು ಸಾಮಾನ್ಯವಾಗಿ ಮೇಷರಾಶಿ ಅಂತ ನಾವು ಅಂತಿದ್ದಂಗೆನೆ ನಮಗೆ ನೆನಪಿಗೆ ಬರುವಂಥದ್ದು ಪೊಲೀಸ್ ಅಧಿಕಾರಿಗಳು. ಯಾಕೆ ಅಂತಂದ್ರೆ ಬ್ರಹ್ಮಾಂಡದ ಲೆಕ್ಕಾಚಾರದಲ್ಲಿ ಕುಜ ಅಂದರೆ ಒಬ್ಬ ಸೈನಿಕ ಅಂತಂದ್ರೆ ಲೋಕಲ್ ಅಲ್ಲಿ ಪೊಲೀಸ್ ಬರ್ತಾರೆ. ಇನ್ನು ನ್ಯಾಷನಲ್ ಲೆವೆಲ್ಗೆ ಬಂತಂದ್ರೆ ಅದು ಆರ್ಮಿ, ನೇವಿ, ಏರ್ ಫೋರ್ಸ್ ಇದೆಲ್ಲವೂ ಬರುತ್ತೆ. ಒಟ್ಟಾರೆಯಾಗಿ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ದೇಶ ಮತ್ತು ವ್ಯಕ್ತಿಯ ಭದ್ರತೆಯನ್ನು ಕಾಪಾಡುವಂತ ಒಂದು ಇಲಾಖೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅರ್ಥದಲ್ಲಿ ಕುಜನ ಅಧಿಪತ್ಯ ಇರುವ ಮೇಷರಾಶಿಯನ್ನ ಕಂಡಾಗ ಏನನ್ಬೋದು ಅಂತಂದ್ರೆ ಒಂದು ಅಗ್ರೆಷನ್, ಒಂದು ಪ್ಯಾಷನ್, ಒಂದು ಧೈರ್ಯ, ಕರೇಜ್, ಒಂದು ಡಿಸಿಪ್ಲಿನ್, ಇದೆಲ್ಲವನ್ನು ನಾವು ಮೇಷರಾಶಿಯಲ್ಲಿ ಕಾಣಬಹುದು. ಆದರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ ಅಂತಂದ್ರೆ ಅವನು ಅದನ್ನ ಶತ್ರುಗಳನ್ನು ಕೊಲ್ಲಬಹುದು, ಅಮಾಯಕರನ್ನು ಕೊಲ್ಲಬಹುದು. ಅದೇ ರೀತಿ ಎಲ್ಲ ರಾಶಿಗೆ ತಕ್ಕಂತೆ ಈ ರಾಶಿಯಲ್ಲೂ ಕೆಟ್ಟವರು ಇದ್ದಾರೆ ಮತ್ತು ಒಳ್ಳೆಯವರು ಇದ್ದಾರೆ. ಸಾಮಾನ್ಯವಾಗಿ ಮೇಷರಾಶಿಯವರು ಸ್ವಲ್ಪ ಮುಂಗೋಪಿಗಳು. ಅಂದ್ರೆ ಆ ವ್ಯಕ್ತಿಯ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಮುಂಗೋಪಿನ ಅಥವಾ ಕೋಪ ಮಾಡ್ಕೋತಾರ ಇಲ್ವಾ ಅನ್ನೋದು. ಯಾಕೆಂದ್ರೆ ಕುಜ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಆ ರೀತಿ. ಬಟ್ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಮೇಷರಾಶಿಯವರು ಸ್ವಲ್ಪ ಮುಂಗೋಪಿಗಳೇ. ಸಿಟ್ಟು ಅನ್ನೋದು ಜಾಸ್ತಿನೇ, ಬಾಯಿ ಮಾತಾಡೋದಕ್ಕಿಂತ ಸ್ವಲ್ಪ ಕೈ ಮಾತಾಡೋದು ಹೆಚ್ಚು. ಇದಿಷ್ಟು ಮೇಷರಾಶಿಯವರ ಒಂದು ಜನರಲ್ ಫೀಚರ್ಸ್. ಇನ್ನು ಡೀಟೇಲ್ ಆಗಿ ನೀವು ಅವರ ಗುಣಲಕ್ಷಣಗಳು ನೋಡ್ಬೇಕು ಅಂತಂದ್ರೆ ಚಾನೆಲ್ ನಲ್ಲಿ ಮೇಷರಾಶಿಯವರದ್ದೇ ಸಂಪೂರ್ಣ ಗುಣಲಕ್ಷಣಗಳಿರುವಂತಹ ವಿಡಿಯೋ ಇದೆ, ಅದನ್ನ ನೀವು ನೋಡಿ ತಿಳ್ಕೋಬಹುದು. ಇನ್ನು ಈ ವಿಡಿಯೋದ ಮೇನ್ ಸಬ್ಜೆಕ್ಟ್ಗೆ ಬರೋಣ. ಅದು 2025 ವರ್ಷದ ಭವಿಷ್ಯ. ಮೇಷರಾಶಿಯವರಿಗೆ ಕಳೆದ 2 ವರ್ಷಗಳಿಂದ ಶನಿಯ ಬಲ ಇತ್ತು. 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದ ಶನಿ ಸಾಮಾನ್ಯವಾಗಿ 3, 6 ಮತ್ತೆ 11ರ ಮನೆಯಲ್ಲಿ ತುಂಬಾ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಹಾಗಂತ 10 ಮತ್ತೆ 9ರಲ್ಲೂ ಏನೋ ಅವ್ನು ಕೆಟ್ಟದ್ ಮಾಡೋದಿಲ್ಲ. ಶನಿ ಕೆಟ್ಟದ್ದಾಗಿ ಪರಿಣಾಮ ಬೀಳುವಂತದ್ದು ಯಾವುದು ಅಂತಂದ್ರೆ ಒಂದು 7.5 ಇರ್ಬೋದು, 12, 1 ಮತ್ತೆ 2ರಲ್ಲಿ, ಮತ್ತು 4ನೇ ಮನೆಯ ಅರ್ಧಾಷ್ಟಮ ಶನಿಯಲ್ಲಿ, ಮತ್ತು 7ನೇ ಮನೆಯಲ್ಲಿ, ಮತ್ತು ಅಷ್ಟಮ ಶನಿಯಲ್ಲಿ. ಇಲ್ಲಿ ಸ್ವಲ್ಪ ನೆಗೆಟಿವ್ಸ್ ನ ಕೊಡ್ತಾನೆ, ಜಾಸ್ತಿನೇ ನೆಗೆಟಿವ್ಸ್ ಕೊಡ್ತಾನೆ. ಅದು ಬಿಟ್ರೆ 8th ಹೌಸ್ ಅಂದ್ರೆ ಅಷ್ಟಮ ಸ್ಥಾನ ದಾಟಿದ ನಂತರ ಏನಂತ ಸಮಸ್ಯೆಗಳು ಮಾಡೋದಿಲ್ಲ ಶನಿ. ಸೊ ಇವರು 2 ವರ್ಷದಿಂದ ಇವ್ರಿಗೆ 11ನೇ ಮನೇಲಿ ಇದ್ರು ಆಲ್ಮೋಸ್ಟ್ 7 ವರ್ಷದಿಂದಲೂ ಇವರಿಗೆ ಶನಿಯಿಂದ ಅಷ್ಟೊಂದು ತೊಂದರೆಗಳಾಗಿರ್ಲಿಲ್ಲ. ಇದರಿಂದ ಅಡ್ವಾಂಟೇಜ್ ತಗೊಂಡು ಜನರಿಗೆ ಒಂದು ಒಳ್ಳೆಯ ರೀತಿ ಸಹಾಯ ಮಾಡಿರೋರು ಇದ್ದಾರೆ. ಇನ್ನು ತಮಗೆ ಅಧಿಕಾರ ಸಿಕ್ತು ಅಂತ ಅದನ್ನ ದುರುಪಯೋಗ ಪಡಿಸ್ಕೊಂಡು ಜನರಿಗೆ ತುಂಬಾ ಕೆಟ್ಟದು ಮಾಡಿರುವಂತ ದುಷ್ಟ ವ್ಯಕ್ತಿಗಳು ಇದ್ದಾರೆ. ಈ ದುಷ್ಟ ವ್ಯಕ್ತಿಗಳಿದ್ದಾರಲ್ಲ, ಇವರಿಗೆ ಇದು ಟೀಸರ್ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ, ನಿಮಗೆ ಪಾಪದ ಕೊಡ ತುಂಬೋ ಟೈಮ್ ಹತ್ರ ಬಂದಿದೆ, ಇನ್ನು ನಿಮಗೆ ಮುಂದೆ ಇದೆ ಮಾರಿ ಹಬ್ಬ ಅಂತ ಹೇಳ್ಬೋದು. ಇನ್ನು ಯಾರು ಒಳ್ಳೆಯತನದಿಂದ ಇದ್ದು ಯಾರಿಗೂ ತೊಂದರೆ ಕೊಡದೆ ಅವರ ಕೆಲಸ ಅವ್ರು ನೋಡ್ಕೊಂಡು ಅವರ ಒಳ್ಳೆಯದನ್ನು ಅವ್ರು ನೋಡ್ಕೊಂಡು ಬೇರೆಯವರಿಗೆ ಕೆಟ್ಟದ್ದು ಬಯಸಿಲ್ವೋ ಅಂತ ವ್ಯಕ್ತಿಗಳಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ತುಂಬಾ ಒಳ್ಳೆತನದಿಂದ ಏನಾದ್ರೂ ತಗೊಂಡಿರೋ ತಪ್ಪು ನಿರ್ಧಾರಗಳಲ್ಲಿ ಎಡವಿದ್ದಕ್ಕೆ ನಿಮಗೆ ಏನೇ ಸಮಸ್ಯೆ ಆಗುತ್ತೆ ಅಂತ ಇನ್ನು ಶನಿ ನಿಮಗೆ ತೋರಿಸ್ಕೊಡ್ತಾನೆ. ಯಾಕೆ ಅಂತಂದ್ರೆ ಮಾರ್ಚ್ ತಿಂಗಳಿನಿಂದ ನಿಮಗೆ 7.5 ಸ್ಟಾರ್ಟ್ ಆಗ್ತದೆ. ಈ 7.5 ಸಮಯ ಹೇಗೆ ಅಂತಂದ್ರೆ ಎಕ್ಸಾಮ್ ಎಲ್ಲ ಬರ್ದಿದ್ದೀರಿ,
ರಿಸಲ್ಟ್ ಶೀಟ್ ನ ಈಗ ಬೋರ್ಡ್ ಮೇಲೆ ಅನೌನ್ಸ್ ಮಾಡ್ತಾರೆ. ನೋಟಿಸ್ ಬೋರ್ಡ್ ಅಲ್ಲಿ ನಿಮಗೆ ಏನೇನ್ ಬೆನಿಫಿಟ್ಸ್ ಬಂದಿದೆ ಅಥವಾ ಏನೇನು ನೆಗೆಟಿವ್ಸ್ ಬಂದಿದೆ ಅಂತ ನೀವು ನೋಡುವಂತ ಸಮಯ. ಅಧಿಕಾರದಲ್ಲಿರುವವರು ಅಂದ್ರೆ ಎಸ್ಪೆಷಲಿ ರಾಜಕೀಯ ವ್ಯಕ್ತಿಗಳು, ಅದು ಮಿನಿಸ್ಟ್ರು MLA ಆಗಬೇಕು ಅಂತಲ್ಲ, ಪಾರ್ಟಿಗೆ ಅಫಿಲಿಯೇಷನ್ ಇಟ್ಕೊಂಡು ಒಂದು ಮಾತಿನ ಒಂದು ಪವರ್ ಇಟ್ಕೊಂಡು ಇವ್ರು ಹೇಳಿದ್ರೆ ಏನ್ ಕೆಲಸ ಬೇಕಾದ್ರೂ ನಡೆಸುವಂತ ಕೆಪಾಸಿಟಿಲಿ ಇರ್ತಾರಲ್ಲ ರಾಜಕಾರಣಿಗಳು, ಬೇರೆಯವ್ರಿಗೆ ತೊಂದರೆ ಕೊಡ್ತಿರ್ತಾರಲ್ಲ ಅವರು, ಮತ್ತೆ ಇವರ ಮಾತುಗಳನ್ನ ಕೇಳ್ಕೊಂಡು ಮಾಡಬಾರದು ಕೆಲಸಗಳು ಮಾಡುವಂತ ಅಧಿಕಾರಿಗಳು, ಅದರಲ್ಲೂ ಎಸ್ಪೆಷಲಿ ಪೊಲೀಸ್ ಅಧಿಕಾರಿಗಳು, ನಿಮಗೆ ಬಂತು ಕುತ್ತು. ಖಂಡಿತವಾಗಲು ಮಾಡಬಾರದು ಕೆಲಸ ನೀವು ಮಾಡಿದ್ದರೆ ಇನ್ನ 2.5 ವರ್ಷದಲ್ಲಿ ನಿಮಗೆ ಶಿಕ್ಷೆ ಆಗೋದು ಖಚಿತ, ನೀವು ಕೆಲಸ ಕಳ್ಕೊಂಡು ಜೈಲಿಗೆ ಹೋಗೋದು ಖಚಿತ. ಇನ್ನು ಈ ರಾಜಕಾರಣಿಗಳು ಯಾರನ್ನು ಅಂದ್ರೆ ಅಧಿಕಾರಿಗಳನ್ನ ಬಿಟ್ಟು ಯಾರನ್ನೋ ಉಪಯೋಗಿಸ್ಕೊಂಡು ಇವರ ನೀಚ ಕೆಲಸಗಳನ್ನ ಮಾಡಿರ್ತಾರಲ್ಲ, ಆ ನೀಚ ಕೆಲಸ ಮಾಡಿರೋರೇ ಇವರ ಹೆಸರುಗಳನ್ನ ಬಾಯ್ಬಿಟ್ಟು ಇವರ ಮರ್ಯಾದೆನ ಬೀದಿ ಪಾಲ್ ಮಾಡಿ ಇವರು ಜೈಲು ಸೇರೋದು ಖಚಿತ. ಗಾದೆ ಮಾತೆ ಇಲ್ಲವಾ, ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅಂತ. ನೀವು ಮಾಡಬಾರದು ಮಾಡಿದ್ರೆ ಈಗ ಆಗಬಾರದನ್ನ ಎದುರಿಸುವಂತ ಸಮಯ. ನೀವು ಏನೇ ಮಾಡಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಯಾವ ದೇವರ ಮೊರೆ ಬೇಕಾದ್ರೂ ಹೋಗಿ, ಯಾವ ದೇವರ ಪೂಜೆ ಬೇಕಾದ್ರೂ ಮಾಡಿ, ಯಾವ ದೇವರು ಕೂಡ ಶನಿಯ ತೀರ್ಪಿಗೆ ಅಡ್ಡ ಬರೋದಿಲ್ಲ. ಸೊ ನಿಮಗೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಗ್ಯಾರಂಟಿ, ತಪ್ಪಿಸೋಕ್ ಸಾಧ್ಯನೇ ಇಲ್ಲ. ಆದರೆ ಈ ಅಧಿಕಾರಿಗಳು ಅಥವಾ ಈ ಭ್ರಷ್ಟ ರಾಜಕಾರಣಿಗಳು, ಈ ರಾಜಕಾರಣಿಗಳ ಕೈಗೊಂಬೆಗಳಿಗೆ ಏಪ್ರಿಲ್ ವರೆಗೂ ಒಂದು ಅವಕಾಶ ಇದೆಯಪ್ಪ. ನೀವೇನಾದ್ರೂ ಮಾಡಬಾರದು ಮಾಡಿದ್ರೆ, ಆ ಆಪೋಸಿಟ್ ವ್ಯಕ್ತಿಗೆ ಯಾರು ನೀವು ಮಾಡಬಾರದು ಮಾಡಿರ್ತೀರಿ ಅವರು ರಾಜಿ ಮಾಡ್ಕೊಳ್ಳುವಂತ ಮನಸ್ಥಿತಿಯಲ್ಲಿ ಏನಾದ್ರೂ ಇದ್ರೆ ನೀವು ಏಪ್ರಿಲ್ ವರೆಗೂ ಪ್ರಯತ್ನ ಪಟ್ರೆ ಆಗುವಂತ ಸಾಧ್ಯತೆ ಇದೆ. ರಾಜಿ ಸಂಧಾನದಲ್ಲಿ ಮುಗಿಯುವಂತ ಸಾಧ್ಯತೆ ಇದೆ. ಆದರೆ ಅದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಮೇಲಲ್ಲ. ಸೊ ಏನಾದ್ರೂ ನೀವು ನನಗೆ ಗೊತ್ತಾಗದೆ ನಾನು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ನನ್ನ ಅಷ್ಟು ದೊಡ್ಡ ವಿಚಾರ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ, ಹಾಗೆ ಹೀಗೆ ಅಂತ ನೀವು ಸಬೂಬ್ ಹೇಳೋ ತರ ಇದ್ರೆ ಒಂದು ಮಾತು ಅವ್ರನ್ನ ಕೇಳಬಹುದು ರಾಜಿ ಸಂಧಾನಕ್ಕೆ. ಆದರೆ ಆ ವ್ಯಕ್ತಿ ನೀವು ಕೊಟ್ಟಿರೋ ನೋವನ್ನ ಎಷ್ಟು ಮಟ್ಟಿಗೆ ತಗೊಂಡಿದ್ದಾನೆ ಅನ್ನೋದ್ರ ಮೇಲೆ ಅವ್ನು ರಾಜಿ ಆಗ್ತಾನ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಗುರು ವಕ್ರವಾಗಿರೋದ್ರಿಂದ ರಾಜಿ ಸಂಧಾನ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಟೈಮ್ ಅಲ್ಲಿ ಚಾನ್ಸಸ್ ಇದೆ. ಏನಾದ್ರೂ ಮಾರ್ಚ್ ಕಳೀತು, ನೀವು ರಾಜಿ ಮಾಡ್ಕೊಂಡಿಲ್ಲ, ಬರೆದಿಟ್ಕೊಳ್ಳಿ, ನೀವು ಜೈಲ್ವಾಸ ಗ್ಯಾರಂಟಿ. ಕಳೆದ ಒಂದು 2.5 ವರ್ಷ 2 ವರ್ಷದಲ್ಲಿ ಈ ಮೇಷರಾಶಿಯವ್ರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ದುರ್ಯೋಧನನಿಗೆ ಕೃಷ್ಣ ಚಾಯ್ಸ್ ಕೊಡ್ತಾನಲ್ವಾ, ನಾರಾಯಣಿ ಸೇನೆ ಬೇಕಾ ನಾನು ಬೇಕಾ ಅಂತ. ದುರ್ಯೋಧನ ನಾರಾಯಣಿ ಸೇನೆ ತಗೋತಾನೆ, ಪರಮಾತ್ಮ ಕೃಷ್ಣನ್ ತಗೊಳ್ಳದೇನೆ. ಅಂತ ದಡ್ಡತನ ಮಾಡ್ಕೊಂಡಿರ್ತೀರಿ, ಅಂತ ದಡ್ಡ ಕೆಲಸಗಳನ್ನೇ ಮಾಡ್ಕೊಂಡಿರ್ತೀರಿ ಮೇಷರಾಶಿಯವರು. ಅಂದ್ರೆ ಮೇಷರಾಶಿಯವರು ಎಲ್ಲರೂ ಅಂತಲ್ಲ, ಯಾರು ಈ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳಿದ್ದೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೇಷರಾಶಿಯಲ್ಲೂ ಅತಿ ಒಳ್ಳೆ ವ್ಯಕ್ತಿಗಳು ಕೂಡ ಇದ್ದಾರೆ. ಅವರಿಗೆ ಏನ್ ಸಮಸ್ಯೆ ಶನಿಯಿಂದ ಅಂತಂದ್ರೆ, ಮೊದಲೇ ಹೇಳದಂತೆ ನೀವು ಒಳ್ಳೆಯತನದಿಂದ ಯಾರೋ ಒಬ್ಬ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ಏನೋ ಒಂದು ಸಹಾಯನೋ ಏನೋ ಒಂದು ನಿರ್ಧಾರನೋ ತಗೊಂಡಿರ್ತೀರಾ. ಆದ್ರೆ ಆ ವ್ಯಕ್ತಿ ನಿಮಗೆ ಯಾವ ರೀತಿ ಮೋಸ ಮಾಡಬಲ್ಲ ಅನ್ನೋದನ್ನ ಶನಿ ನಿಮಗೆ ತೋರಿಸ್ಕೊಡ್ತಾನೆ. ನೀವು ಯಾರಿಗಾದ್ರೂ ಸಾಲ ಏನಾದ್ರೂ ಕೊಟ್ಟಿದ್ರೆ, ಕೊಟ್ಟವನು ಕೋಡಂಗಿ ಈಸ್ಕೊಂಡವನು ವೀರಭದ್ರ ಅನ್ನೋ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ. ಅದರ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇನ್ನು ಈಗ ಒಂದೊಂದೇ ಗ್ರಹದ ಆಧಾರದ ಮೇಲೆ ನಿಮ್ಮ ಫಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ನಿಮಗೆ, ಅದರಲ್ಲಿ ನಿಮಗೆ ಗುರು 2ನೇ ಮನೆಯಲ್ಲಿ ಇದ್ದಾನೆ. ಮೇ 14, 2025ನೇ ತಾರೀಕಿನವರೆಗೂ ನಿಮಗೆ ಗುರುಬಲ ಇರುತ್ತೆ. ಸೊ ನಿಮ್ಗೆ ಅಲ್ಲಿವರೆಗೂ ಖಂಡಿತವಾಗ್ಲೂ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕೆಂತಂದ್ರೆ ಗುರು ಕುಜನಿಗೆ ಪರಮ ಮಿತ್ರ. ನೀವೇನಾದ್ರೂ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ರೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ, ಮದುವೆಗೆ ಪ್ರಯತ್ನ ಪಡ್ತಿದ್ರೆ, ಮನೇಲಿ ಏನಾದ್ರು ಶುಭ ಕಾರ್ಯ ಮಾಡ್ಬೇಕು ಅಂತ ಇದ್ರೆ, ಏನಾದ್ರೂ ಹೊಸದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಮೇ 14ನೇ ತಾರೀಕಿನ ಒಳಗಡೆ ಅದನ್ನ ಮುಗಿಸ್ಕೊಳ್ಳಿ. ಒಳ್ಳೆ ಏಳಿಗೆ ಕಾಣಿಸುತ್ತೆ ನಿಮಗೆ. ಆದರೆ ಮೇ 14ನೇ ತಾರೀಕಿನ ನಂತರ ನಿಮಗೆ 2 ವರ್ಷ ಗುರುಬಲ ಇರೋದಿಲ್ಲ. ಜೊತೆಯಲ್ಲಿ 2 ವರ್ಷ ಸಾಡೆ ಸಾತಿಯ ಪ್ರಾರಂಭ ಬೇರೆ. ಸೊ ನೀವ್ ಏನೇ ಒಳ್ಳೇದ್ ಮಾಡ್ಕೊಬೇಕು ಅಂದ್ರು ಮೇ 14 ಒಳಗಡೆ ಮಾಡ್ಕೊಂಡ್ಬಿಡಿ. ಯಾವುದಾದ್ರೂ ಕೋರ್ಟ್ ಲಿಟಿಗೇಷನ್ ಕೇಸಸ್ ಏನಾದ್ರೂ ನಡೀತಾ ಇದ್ರೆ, ನೀವು ರಾಜಿ ಮಾಡ್ಕೋಬೇಕು ಅಂತ ಇದ್ರೆ 14 ಮೇ ಒಳಗಡೆ ಮಾಡ್ಕೊಂಡ್ಬಿಡಿ. ಅದಾದ ನಂತರ ಖಂಡಿತವಾಗ್ಲೂ ನಿಮ್ ಪರವಾಗಿ ಆಗೋದಿಲ್ಲ. ನೀವು 1ಕ್ಕೆ 2 ಅಲ್ಲ 20ರಷ್ಟು ಬೆಲೆ ಕೊಡ್ಬೇಕಾಗತ್ತೆ. ನಿಮ್ಮ ತಪ್ಪಿಗೆ ನೀವೇ ಬೆಲೆ ತೆರಬೇಕಾಗತ್ತೆ. ಸೊ ಮೇ ಒಳಗಡೆ ಅದನ್ನ ಇತ್ಯರ್ಥ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಆಮೇಲೆ ನಿಮ್ಗೆಲ್ಲ ವ್ಯತಿರಿಕ್ತವಾದ ರಿಸಲ್ಟ್ಸೇ ಇದೆ. ಇನ್ನು ಕುಜ 4ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಕೆಲಸ ಹುಡುಕ್ತಿದ್ರೆ ಸಿಗುತ್ತೆ ಖಂಡಿತವಾಗ್ಲು. ಆದರೆ
ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಈ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದ್ರಿಂದ ಏನಾಗುತ್ತೆ ಸಮಸ್ಯೆ, ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಪರ್ಸನಲ್ ಟೈಮ್ ಸಿಗೋದಿಲ್ಲ ನಿಮ್ಗೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ, ವಿಪರೀತ ಸ್ಟ್ರೆಸ್ ಇರುತ್ತೆ, ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ವಿಚಾರದಿಂದ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿ ಆ ವಿಚಾರದಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಸೃಷ್ಟಿ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತು ಗಾಡಿಗಳು, 4ನೇ ಮನೆ ಆಕ್ಚುಲಿ ಕಂಫರ್ಟ್ನು ತೋರಿಸುತ್ತೆ, ಜೊತೆಲಿ ವೆಹಿಕಲ್ಸ್ನು ತೋರಿಸುತ್ತೆ. ಸೊ ಕಾರು, ಬೈಕು, ಸ್ಕೂಟ್ರು ಇದೆಲ್ಲವೂ ಸ್ವಲ್ಪ ಬೇಕಾದ ಸಮಯದಲ್ಲಿ ಕೈ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಅದನ್ನ ಸರ್ವಿಸ್ ಮಾಡಿಸಿ ಒಳ್ಳೆ ಪರಿಸ್ಥಿತಿಯಲ್ಲಿ ಇಟ್ಕೊಂಡ್ರೆ ತುಂಬಾ ಉತ್ತಮ ಅಂತ ಹೇಳಬಹುದು. ಇನ್ನು ಯಾರಾದ್ರೂ ಕಾರು, ಬೈಕು, ಸ್ಕೂಟ್ರು ಏನಾದ್ರೂ ಖರೀದಿ ಮಾಡಬೇಕು ಅಂತಂದ್ರೆ ನಿಮ್ಮ ಬಡ್ಜೆಟ್ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ತಗೊಳ್ಳಿ, ಇಲ್ಲಾಂದ್ರೆ ತುಂಬಾ ಫೈನಾನ್ಷಿಯಲ್ ಪ್ರೆಷರ್ ಕೂಡ ಬರುವಂತ ಸಾಧ್ಯತೆ ಇದೆ. ಇನ್ನು ಕೇತು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಮೇ 18ನೇ ತಾರೀಕಿನವರೆಗೂ ಅಲ್ಲೇ ಇರ್ತಾನೆ, ಆಮೇಲೆ 5ನೇ ಮನೆಗೆ ಹೋಗ್ತಾನೆ. ರಾಹು ಕೇತು ಆಂಟಿ ಕ್ಲಾಕ್ ವೈಸ್ ಸಂಚಾರ ಮಾಡೋ ಕಾರಣದಿಂದ ಅವರು 6ನೇ ಮನೆಯಿಂದ 5ನೇ ಮನೆಗೆ ಬರ್ತಾರೆ. ಬೇರೆ ಗ್ರಹಗಳು 6ನೇ ಮನೆಯಲ್ಲಿ ಅವ್ರು ಮುಂದೆ 7ನೇ ಮನೆಗೆ ಹೋಗ್ತಾರೆ. ಆದ್ರೆ ಕೇತು ನಿಮ್ಮ 5ನೇ ಮನೆಗೆ ಬರ್ತಾನೆ ಮೇ 18ನೇ ತಾರೀಕಿಗೆ. ಆಗ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಮಕ್ಕಳಿಗೆ ತೊಂದರೆ ಸಾಧ್ಯತೆ, ಮಕ್ಕಳು ಎಕ್ಸಾಮ್ಗಳಿದ್ರೆ ಫೇಲ್ ಆಗುವಂತ ಸಾಧ್ಯತೆ, ಮಕ್ಕಳನ್ನೇ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ. ಅದು ನಿಮ್ಮ ಜಾತಕದ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಿದೆ. ಸೊ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಇರಬೇಕು. ಮೇ 18ರವರೆಗೂ ಕೇತು ಚೆನ್ನಾಗಿದ್ದಾನೆ, ಅದರಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಸ್ವಲ್ಪ ಹಿತಶತ್ರುಗಳಿಂದ ಸಮಸ್ಯೆಗಳಿರುತ್ತೆ, ಅದನ್ನ ನೀವು ಗೆಲ್ಲೋ ಕೆಪಾಸಿಟಿ ನಿಮಗಿರುತ್ತೆ. ಇನ್ನು ಬುಧ 8ನೇ ಮನೆಯಲ್ಲಿದ್ದಾನೆ. ಇದು ಒಳ್ಳೆ ಗೋಚಾರ ಅಂತಾನೆ ಹೇಳ್ಬೋದು. 8ನೇ ಮನೆ ಅಂತಂದ್ರೆ ಆಕ್ಸಿಡೆಂಟಲ್ ಸಕ್ಸಸ್ ಅಂತ. ನೀವು ಯಾವ್ದನ್ನ ಎಫರ್ಟ್ಸ್ ಹಾಕ್ಬಿಟ್ಟು ಇನ್ನು ಅದು ಬರಲ್ಲ ಬಿಡಪ್ಪ, ಅದು ಅಷ್ಟೇ ಮುಗ್ದೋಯ್ತು, ಅದ್ರ ಬಗ್ಗೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂತ ಬಿಟ್ಟಿರ್ತಾರಲ್ಲ, ಅದು ಸಡನ್ ಆಗಿ ಈಗ ರಿಸಲ್ಟ್ಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಮತ್ತು ಈ ರಾಜಿ ಸಂತಾನ ವಿಚಾರಗಳಲ್ಲಿ ಸಡನ್ ಆಗಿ ಅವರು ಒಪ್ಕೊಂಡ್ಬಿಡುವಂತ ಚಾನ್ಸಸ್ ಇರುತ್ತೆ. ಆಯ್ತಾ, ಹಂಗಂತ ಅವ್ರು ದುರ್ಬಲರಾಗಿರ್ತಾರೆ ಅಂತಲ್ಲ, ಏನೋ ಹೋಗ್ಲಿ ಪಾಪ ಅಂತ ನಿಮಗೆ ಬಿಟ್ಬಿಡುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ಪಾಸಿಟಿವ್ ಇದೆ. ಇನ್ನು ಸೂರ್ಯ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 9ನೇ ಮನೆ ಸೂರ್ಯ ಒಳ್ಳೆ ಸ್ಥಾನ ಅಲ್ಲ. ಅದೃಷ್ಟದ ಮೇಲೆ ಹೊಡೆತ, ಸರ್ಕಾರದಿಂದ ನಷ್ಟ, ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆ, ತಂದೆಯಿಂದ ಸ್ವಲ್ಪ ನಷ್ಟ, ತಂದೆಯ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಅದರಿಂದ ಖರ್ಚಾಗುವಂಥದ್ದು, ಇದೆಲ್ಲವೂ ಚಾನ್ಸಸ್ ಇದೆ. ಸೊ ಏನಾದ್ರೂ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಯಾರಿಗಾದ್ರೂ ಮನೆಯವರಿಗೆ ಮಾಡಿಸ್ಬೇಕು ಅಂತಂದ್ರೆ ವಯಸ್ಸಾದವರಿಗೆ ಮಾಡಿಸ್ಬಿಡುವಂಥದ್ದು ಉತ್ತಮ ಅಂತ ಹೇಳಬಹುದು. ಇನ್ನು ಶುಕ್ರ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಒಳ್ಳೆ ಸ್ಥಾನ, ಅದೃಷ್ಟ ಚೆನ್ನಾಗಿರತ್ತೆ. ಇಷ್ಟು ದಿನ ನಿಮಗೆ ಕಾಪಾಡ್ಕೊಂಡ್ ಬಂದಿರೋದು ಅದೃಷ್ಟನೇ. ಶನಿ ನಿಮ್ಗೆ ಇಲ್ಲಿ ಮಾಡ್ಬಾರದೆಲ್ಲ ಮಾಡ್ಸಿರ್ತಾನೆ, ಆದ್ರೆ ಅದೃಷ್ಟ ಕಾಪಾಡ್ಕೊಂಡ್ ಬಂದಿದೆ. ಯಾವಾಗ ಶನಿ ಚೇಂಜ್ ಆಗ್ತಾನೆ ಅವಾಗ ನಿಮಗೆ ಸರಿಯಾಗಿ ಬೀಳುತ್ತೆ ಏಟು. ಸೊ ತಪ್ಪು ಮಾಡಿಲ್ಲ ಅಂದ್ರೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹೊಸ ಕೆಲಸ ಸಿಕ್ಕಿ ಬಡ್ತಿ ಸಿಗುವಂಥದ್ದು, ಉತ್ತಮವಾದ ಒಂದು ಸಂಬಳ ಸಿಗುವಂಥದ್ದು, ಅತಿ ಹೆಚ್ಚು ಇನ್ಸೆಂಟಿವ್ಸು, ಹೈಕು ಎಲ್ಲ ಸಿಗುವಂಥದ್ದು, ಪರ್ಸೆಂಟೇಜ್ ಜಾಸ್ತಿ ಸಿಗುವಂಥದ್ದೆಲ್ಲ ಚಾನ್ಸಸ್ ಇದೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಮತ್ತು ಆಸ್ತಿ ವಿಚಾರಗಳು ಇತ್ಯರ್ಥ ಆಗುವ ಸಾಧ್ಯತೆಯೂ ಇದೆ. ಇನ್ನು ಶನಿಯ ಲೆಕ್ಕಕ್ಕೆ ಬಂದ್ರೆ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಆದ್ರೆ ನಾನು ಮೊದಲೆಲ್ಲ ಹೇಳಿದ್ದು 12ನೇ ಮನೆ ಗೋಚಾರದ್ದು. ಯಾಕೆ ಅಂತಂದ್ರೆ ಇನ್ ಕೇವಲ 3 ತಿಂಗಳು 11ನೇ ಮನೇಲಿ ಇರ್ತಾನೆ. ಮಾರ್ಚ್ ನಲ್ಲಿ ಶನಿ ನಿಮ್ಮ 12ನೇ ಮನೆಗೆ ಬರ್ತಾನೆ, ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚ್ ವರೆಗೂ ನಿಮಗೆ ಸಪೋರ್ಟ್ ಇರುತ್ತೆ. ನೀವೇನಾದ್ರೂ ಮಾಡಬಾರ್ದು ಕೆಲಸ ಮಾಡಿದ್ದು ನನಗಿನ್ನ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಮಾರ್ಚ್ ವರೆಗೂ ನಿಮ್ಗೆ ಏನು ತೊಂದರೆ ಆಗಲ್ಲ, ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಮತ್ತು ಇನ್ಯಾರು ತೊಂದರೆ ಅಂದ್ರೆ ಯಾರಿಗೂ ಬೇರೆ ತೊಂದರೆ ಕೊಟ್ಟಿಲ್ಲ, ನಾನು ಹಾನೆಸ್ಟ್ ಆಗಿದ್ದೀನಿ ಅಂತ ಇರುವ ಪ್ರಾಮಾಣಿಕ ವ್ಯಕ್ತಿಗಳು ಮಾರ್ಚ್ ವರೆಗೂ ನಿಮ್ಗೆ ಟೈಮ್ ಚೆನ್ನಾಗಿದೆ. ನೀವೇನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ, ಎಡವಟ್ಟಿನ ನಿರ್ಧಾರಗಳು ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಮಾರ್ಚ್ ವರೆಗೂ ನಿಮ್ಗೆ ಟೈಮ್ ಇದೆ, ಅದನ್ನ ಮಾಡ್ಕೊಳ್ಳಿ. ಆಯ್ತಾ. ಇನ್ನು ಮಾರ್ಚ್ 24ರ ನಂತರ ಶನಿ 12ನೇ ಮನೆ ಗೋಚಾರ ಮಾಡ್ತಾನೆ. ಖಂಡಿತವಾಗ್ಲೂ ಪ್ರಾಬ್ಲಮ್ ಇದೆ, ಕೇರ್ಫುಲ್ ಆಗಿರಬೇಕು, ಕಂಟಕ ಉಂಟು. ನಿಮಗೆ ಶನಿಯ ಗೋಚಾರದ ಫಲ ದೀರ್ಘವಾಗಿ ಬೇಕು ಅಂದ್ರೆ ಚಾನೆಲ್ ನಲ್ಲಿ ಶನಿ ಗೋಚಾರದ ಫಲ ಹಾಕಿದ್ದೀನಿ ವಿಡಿಯೋ, ಅದನ್ನ ನೋಡಿಕೊಂಡು ತಿಳ್ಕೊಳ್ಳಿ. ಇನ್ನು ರಾಹು ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಮೇ 18ರವರೆಗೂ ಅಲ್ಲೇ ಇರ್ತಾನೆ. 12ನೇ ಮನೆಯಲ್ಲಿ ರಾಹು ಅಷ್ಟೊಂದು ಒಳ್ಳೆಯದಲ್ಲ. ಅಂದ್ರೆ ಎಕ್ಸ್ಪೆಡೈಟೆಡ್ ಲಾಸಸ್ ಅಂತ ಕರಿಬಹುದು. ಲಾಸಸ್ ಆಗತ್ತೆ, ಬಿಸ್ನೆಸ್ ಅಲ್ಲಿ ಲಾಸು, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಲಾಸು, ಫಾರಿನ್ ವ್ಯವಹಾರಗಳಲ್ಲಿ ಲಾಸು, ಫಾರಿನ್ ವಿಚಾರದಲ್ಲಿ ಲಾಸು, ಫಾರಿನ್ ಟ್ರಿಪ್ ಹೋಗ್ತೀರಾ ಅಲ್ಲೇನೋ ಒಂದು ಸಮಸ್ಯೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಕೆಲಸದ ನಿಮಿತ್ತ ಫಾರಿನ್ಗೆ ಹೋಗ್ತೀರಿ, ಅಲ್ಲಿ ಏರ್ಪೋರ್ಟ್ ಅಲ್ಲೇ ನಿಲ್ಲಿಸಿ ವಾಪಸ್ ಕಳಿಸ್ತಾರೆ ಇಮಿಗ್ರೇಷನ್ ಟೈಮಲ್ಲಿ. ಈ ರೀತಿ ಎಲ್ಲ ಸಮಸ್ಯೆಗಳು ಆಗತ್ತೆ ಮೇ 18ರವರೆಗೂ. ಅದಾದ ನಂತರ ರಾಹು ನಿಮ್ಮ 11ನೇ ಮನೆಗೆ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯದು. ರಾಹು ಒಂದು ಮನೆಯಲ್ಲಿ 18 ತಿಂಗಳು ಗೋಚಾರ ನಡೆಸ್ತಾನೆ. ರಾಹು 11ನೇ ಮನೆಗೆ ಬಂದಾಗ ಸ್ವಲ್ಪ ಅದೃಷ್ಟ ನಿಮ್ ಕೈ ಹಿಡಿಯುತ್ತೆ. ಹಂಗಂತ ಅನ್ಬಿಟ್ಟು ನೀವು ಆ ಮಾಡಿದ ತಪ್ಪು ಮಾಡಿದ ಮೇಲೂ ನೀವು ಅದೇ ದರ್ಪ ದೌಲತ್ನ ಕಂಟಿನ್ಯೂ ಮಾಡಿದ್ರೆ ತುಂಬಾ ತೊಂದರೆ ಸಿಗಾಕೊಂತೀರಾ. ಆಯ್ತಾ. ಅದು ಬೇರೆ ರಾಹು ಏನು ಅಂತಂದ್ರೆ ನೆಗೆಟಿವ್ಸ್ ನ ಸಾಲ್ವ್ ಮಾಡೋದಿಲ್ಲ, ಅವನು ಪೋಸ್ಟ್ಪೋನ್ ಮಾಡ್ತಾನಷ್ಟೇ.
ಹೆಂಗಾಗತ್ತೆ ಅಂತಂದ್ರೆ ಕೇಸ್ ಇವಾಗ ಒಂದು ಕೊಲೆ ವಿಚಾರದಲ್ಲಿ ಕೇಸ್ ನಡೀತಾ ಇದೆ ಅಂತಂದ್ರೆ 15 ವರ್ಷ ಕೇಸ್ ನಡೆದ್ರು 15 ವರ್ಷ ನೀವು ಆಚೆ ಇದ್ದ ನಂತರ ಎಷ್ಟು ವರ್ಷ ಶಿಕ್ಷೆ ಆಗುತ್ತೋ 15 ವರ್ಷದ ನಂತರ ನೀವು ಹೋಗ್ಬೇಕಾಗತ್ತೆ, ಅಂದ್ರೆ ನೀವು ಜೈಲಲ್ಲಿ ಇಲ್ಲ ಅಂದ್ರೆ, ಆಯ್ತಾ. ಸೊ ಇದೆಲ್ಲ ಮುಂದಕ್ಕೆ ಹಾಕೋದಷ್ಟೇ ರಾಹು ಕೆಲಸ. ಸೊ ಸಾಲ್ವ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಬಟ್ ನೀವೇನ ತುಂಬಾ ದೊಡ್ಡ ತಪ್ಪುಗಳು ಮಾಡಿದ್ರೆ ಸಾಲ್ವ್ ಆಗೋದು ಕಷ್ಟ ಇದೆ. ಶನಿ ಅದನ್ನ ಸಾಲ್ವ್ ಆಗಕ್ ಬಿಡೋದಿಲ್ಲ. ಇನ್ನು ಚಂದ್ರ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ, ಒಳ್ಳೆ ಪರಿಸ್ಥಿತಿಯಲ್ಲಿ ಇದೆ. ಚಂದ್ರನ ಎಫೆಕ್ಟ್ ಅಷ್ಟೊಂದಾಗಿ ತಗೊಳ್ಬೇಡಿ, ಯಾಕಂದ್ರೆ ಅವ್ನು 3 ದಿನಕ್ಕೆ ಟ್ರಾನ್ಸ್ಫರ್ ಆಗ್ಬಿಡ್ತಾನೆ ನೆಕ್ಸ್ಟ್ ಮನೆಗೆ. ಆದರೂ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ತರ ಕೆಲಸದ ವಿಚಾರದಲ್ಲಿ ಹೆಚ್ಚಾದ ಆಸಕ್ತಿ ಇರುತ್ತೆ. ಬಟ್ ಅತಿ ಹೆಚ್ಚು ಆಸಕ್ತಿ ಬೇಡ, ಯಾಕಂದ್ರೆ ಕುಜನ ನೀಚತ್ವದಿಂದ ಫ್ಯಾಮಿಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ಗೂ ತೊಂದರೆ ಇದೆ. ಸೊ ತುಂಬಾ ವರ್ಕಹಾಲಿಕ್ ಆಗಬೇಡಿ. ವರ್ಕಹಾಲಿಕ್ ಆಗಿ ತೊಂದರೆ ಇಲ್ಲ, ಬಟ್ ಫ್ಯಾಮಿಲಿ ಕಡೆನೂ ಸ್ವಲ್ಪ ಗಮನ ಕೊಡಿ. ಇದಿಷ್ಟು ಮೇಷರಾಶಿಯವರಿಗೆ 2025ರ ವರ್ಷಫಲ ಗ್ರಹಗಳ ಆಧಾರಿತವಾಗಿ. ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ, ಆಯ್ತಾ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ, ಕುಜನ ಪರಿಸ್ಥಿತಿ ಹೇಗಿದೆ, ಬೇರೆ ಗ್ರಹಗಳ ಪರಿಸ್ಥಿತಿ ಏನಿದೆ, ದೋಷ ಏನಾದರೂ ಇದೆಯಾ, ಕುಜ ದೋಷ, ಪಿತೃದೋಷ ಮತ್ತು ಚಂಡಾಳ ಕನ್ಯಾ ದೋಷ, ಇಂಥವೆಲ್ಲ ದೋಷಗಳಿದೆಯಾ ಇಲ್ವಾ ಅನ್ನೋದ್ರ ಮೇಲೆ, ಮತ್ತು ನೀವು ಯಾವ ದಶಾಭುಕ್ತಿ ನಡೀತಾ ಇದೆ ನಿಮಗೆ ಅನ್ನೋದ್ರ ಮೇಲೆ ನಿಮ್ಮ ವರ್ಷಫಲ ಅಥವಾ ನಿಮ್ಮ ಭವಿಷ್ಯ ಡಿಟರ್ಮೈನ್ ಆಗುತ್ತೆ. ಸೊ ನೀವು ನಿಮ್ಮ ಜಾತಕವನ್ನ ಯಾರಾದ್ರೂ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮಗೆ ನನ್ನ ಹತ್ರ ಮಾಡಿಸ್ಕೋಬೇಕು ಪರಿಶೀಲನೆ ಅನ್ನೋ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐಡಿಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.